ಸ್ಥಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಅಹಂಭಾವಿ ಪ್ರದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಸರ್ಪಗಾವಲು ಇದೆ. ಸ್ಥಳದಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 4 ಜಿಲ್ಲೆಗಳಿಂದ ಪೊಲೀಸರು ಬಂದಿದ್ದಾರೆ. ಈಗ ಒಟ್ಟು 4 ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ. 1,000 ಪೊಲೀಸ್ ಅಧಿಕಾರಿಗಳನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ. ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಮುಖಂಡರು, ಕಾಂಗ್ರೆಸ್ನ ಕಾರ್ಯಕರ್ತರು ಯಾರಿದ್ದಾರೆ ಅವರಲ್ಲಿ ಸಹಜವಾಗಿ ಈಗ ಆಕ್ರೋಶ ಇದೆ. ಹೀಗಾಗಿ ಇದು ಮತ್ತಷ್ಟು ಸಂಘರ್ಷಕ್ಕೆ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳು ತುರ್ತಾಗಿ ಕ್ರಮ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿಯಿಂದ ಸೆಕ್ಷನ್ 144 ಜಾರಿ ಮಾಡಲಾಗಿತ್ತು. ಸರಿಸುಮಾರು 200 ಮೀಟರ್ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಯಾರೊಬ್ಬರೂ ಕೂಡ ಗುಂಪುಗೂಡಿ ತಿರುಗಾಡೋ ಹಾಗಿಲ್ಲ. ಸೆಕ್ಷನ್ 144 ಜಾರಿ ಮಾಡಿ ಎಲ್ರಿಗೂ ಎಚ್ಚರಿಕೆ ಕೊಟ್ಟರು. ಜೊತೆಗೆ ಯಾರ್ಯಾರು ಗುಂಪು ಗುಂಪಾಗಿ ತಿರುಗಾಡ್ತಾ ಇದ್ರು ಅವರನ್ನ ಚದುರಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ನಿನ್ನೆ ತುರ್ತಾಗಿ ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿದ್ರು. ಒಂದು ವೇಳೆ ಪೊಲೀಸರು ತುರ್ತಾಗಿ ಮಧ್ಯಪ್ರವೇಶ ಮಾಡಿ ಲಘು ಲಾಠಿ ಪ್ರಹಾರ ಮಾಡದೇ ಇದ್ದಿದ್ರೆ ಇನ್ನೂ ಅದೆಷ್ಟು ಹೆಣಗಳು ಬೀಳ್ತಾ ಇತ್ತು ಗೊತ್ತಿರಲಿಲ್ಲ. ಸಾವಿರಾರು ಜನ ಸ್ಥಳದಲ್ಲಿ ಸೇರಿದ್ರು. ರಾಜಕಾರಣಿಗಳ ರಾಜಕೀಯ ಒಣ ಪ್ರತಿಷ್ಠೆ, ರಾಜಕಾರಣಿಗಳ ಒಂದು ನಾನಾ ನೀನಾ ಅನ್ನುವಂತಹ ಅಹಂಗೆ ಒಬ್ಬ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಈ ನಡುವೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ತೀವ್ರ ಆಕ್ರೋಶ ಕೂಡ ಇದೆ. ಮತ್ತೊಂದೆಡೆ ಅಲ್ಲಿ ಸ್ಥಳದಲ್ಲಿ ಮತ್ತೆ ಇವತ್ತು ಸಂಘರ್ಷ ಭುಗಿಲೆಳುತ್ತೆ ಅನ್ನೋ ಕಾರಣಕ್ಕೆ 1,000ದಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಹಜವಾಗಿ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. 4 ಜಿಲ್ಲೆಗಳಿಂದ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಈಗ ಆ ಅಹಂಭಾವಿ ಪ್ರದೇಶ ಏನಿದೆ, ಅಹಂಭಾವಿ ಪ್ರದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸ್ಥಳದಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸರು ಬಂದಿದ್ದಾರೆ. ಈಗ 4 ಜಿಲ್ಲೆಗಳ ಪೊಲೀಸರು ಸಿಬ್ಬಂದಿಗಳು ಬಂದಿದ್ದಾರೆ. ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರಿನ ಪೊಲೀಸರು ಈಗ ಸ್ಥಳದಲ್ಲಿ ಇದ್ದಾರೆ. 2 ಡಿಐಜಿಗಳು, ದಾವಣಗೆರೆ ವಲಯ, ಬಳ್ಳಾರಿ ವಲಯ ಡಿಐಜಿ, 3 ಜನ ಎಸ್ಪಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. 3 ಎಸ್ಪಿಗಳು, 10 ಜನ ಡಿವೈಎಸ್ಪಿಗಳು, 3 ಎಎಸ್ಪಿಗಳು, ನಗರದ ಪ್ರಮುಖ ಬೀದಿಗಳಲ್ಲಿ ಡಿಎಆರ್ ಮತ್ತು ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಂದರೆ ಕ್ಷಿಪ್ರವಾಗಿ ಕಾರ್ಯಗತವಾಗುವ ನಿಟ್ಟಿನಲ್ಲಿ ಡಿಎಆರ್ ತುಕಡಿಗಳು ಜೊತೆಗೆ ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಯಾರ್ಯಾರು ಅಹಿಂಸಾತ್ಮಕ ಘಟನೆಯಲ್ಲಿ ಭಾಗಿಯಾಗಿದ್ರು ಅವರಿಗೆ ಈಗಾಗಲೇ ಎಚ್ಚರಿಕೆ ಕೂಡ ರವಾನೆ ಮಾಡಲಾಗಿದೆ. ಒಂದು ವೇಳೆ ಏನಾದರೂ ಅಹಿತಕರ ಘಟನೆಗಳಿಗೆ ಮುಂದಾಗಿದ್ದೇ ಆದರೆ, ಮತ್ತೆ ಹಿಂಸಾಚಾರಕ್ಕೆ ಮುಂದಾಗಿದ್ದೇ ಆದರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಧಿಕಾರಿಗಳು ಈಗಾಗಲೇ ಸಂದೇಶ ರವಾನೆ ಮಾಡಿಯಾಗಿದ್ದೆ. ಮತ್ತೊಂದೆಡೆ ಸ್ಥಳಕ್ಕೆ ಬಂದಿರುವಂತಹ ಪೊಲೀಸ್ ಅಧಿಕಾರಿಗಳು ಆ ಫೈರಿಂಗ್ ಆಗಿರುವಂತಹ ಗುಂಡುಗಳೇನಿದ್ದಾವೆ, ಆ ಗುಂಡಿನ ಮೇಲೆ ಇರುವಂತಹ ಶೆಲ್ಲು, ಆ ಒಂದು ಬಾಡಿ ಏನಿರುತ್ತೆ ಅದನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಲವಾರು ಗುಂಡುಗಳನ್ನು ಹಾರಿಸಲಾಗಿತ್ತು. ಹೀಗಾಗಿ ಹಲವಾರು ಶೆಲ್ಗಳು ಲಭ್ಯ ಆಗಿದ್ದಾವೆ. ಅಪ್ಪರ್ ಬಾಡಿ ಏನಿರುತ್ತೆ ಕವರು ಅದು ಲಭ್ಯ ಆಗಿದೆ. ಅವುಗಳನ್ನು ವಶಕ್ಕೆ ಪಡ್ಕೊಂಡಿರೋ ಅಧಿಕಾರಿಗಳು ಯಾರ್ಯಾರು ಫೈರಿಂಗ್ ಮಾಡಿದ್ರು, ಯಾವ್ಯಾವ ಬಂದೂಕಿನಿಂದ ಫೈರಿಂಗ್ ಆಗಿದೆ, ಈ ಎಲ್ಲ ವಿಚಾರಗಳು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಸಾಬೀತಾಗುತ್ತೆ. ಯಾವ ಬುಲೆಟು ಯಾವ ಗನ್ನಿಂದ ಫೈರ್ ಆಯಿತು, ಆ ಗುಂಡು ಎಲ್ಲಿಗೆ ಹೋಗಿಬಿತ್ತು, ಇದೆಲ್ಲವೂ ಗೊತ್ತಾಗುತ್ತೆ. ಯಾಕಂದರೆ ಗುಂಡು ತನ್ನ ಒಂದು ಮಾರ್ಕ್ ಏನಿದೆ ಅದನ್ನು ಉಳಿಸುತ್ತೆ. ಒಂದು ಕಡೆ ಫೈರ್ ಆಗ್ತಾ ಇದೆ ಅಂತಂದರೆ ಎಲ್ಲಿ ಹೋಗಿಬಿತ್ತು, ಏನಾಯಿತು ಎಲ್ಲವೂ ಕೂಡ ಸಿಗತ್ತೆ. ಹೀಗಾಗಿ ಅಧಿಕಾರಿಗಳು ಅದನ್ನು ಕೂಡ ನಿನ್ನೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಮತ್ತೊಂದೆಡೆ ನಿನ್ನೆ ರಾತ್ರಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನೀವು. ಬ್ಯಾನರ್ ಅಳವಡಿಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭ ಆಗುತ್ತಿದೆ. ಎಲ್ಲೋ ಒಂದೆಡೆ ವೋಟ್ ಬ್ಯಾಂಕ್ ಕಳೆದುಕೊಳ್ಳುವಂತಹ ಭೀತಿ, ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಈ ಒಂದು ಸಂಘರ್ಷ ಆರಂಭ ಆಗುತ್ತೆ. ಆದರೆ ಇದರಲ್ಲಿ ಒಬ್ಬ ಕಾರ್ಯಕರ್ತ ತನ್ನ ಜೀವನೇ ಕಳೆದುಕೊಂಡಿದ್ದಾನೆ. ಇನ್ನು ಕೆಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಯಾವಾಗ ಪೊಲೀಸ್ ಅಧಿಕಾರಿಗಳಿಗೆ ಈ ವಿಚಾರ ತಿಳಿದು ಬಂತು, ಸ್ಥಳಕ್ಕೆ ದೌಡಾಯಿಸಿ ಬಂದರು ಅಧಿಕಾರಿಗಳು. ಪೊಲೀಸ್ ಅಧಿಕಾರಿಗಳು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು, ಅಶ್ರುವಾಯುಗಳನ್ನು ಪ್ರಯೋಗ ಮಾಡಿದ್ರು.